ಧರ್ಮಸ್ಥಳದಲ್ಲಿ ಸದ್ಯಕ್ಕೆ ಯಾವ ರೀತಿಯಾದ ಅಪ್ಡೇಟ್ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಅಲ್ಲಿ ಹೂತಾಕಿರುವಂಥ ಅಸ್ಥಿಪಂಜರಗಳನ್ನ ಹುಡುಕ್ತಾ ಇರೋದು ಒಂದು ಕಡೆ ಆದರೆ, ಇದಕ್ಕಿದ್ದಂಗೆ ಅದು ಯಾಕೋ ನಿನ್ನೆ ಸಿಕ್ಕಾಬಟ್ಟೆ ಗಲಾಟೆ ಕೂಡ ಆಗಿದೆ. ಅಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅವರು ಕೂಡ ಇದ್ದರು. ಅಲ್ಲಿ ಏನೆಲ್ಲ ಆಯಿತು ಅವ್ರನ್ನೇ ಕೇಳೋಣ. ಸರ್, ನೀವು ಮೊದಲಿಂದ ಕೂಡ ಸೌಜನ್ಯ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದೀರಾ. ಬಟ್ ಈಗ ಅಲ್ಲಿ ನಡೀತಾ ಇರುವಂಥದ್ದು ಧರ್ಮಸ್ಥಳದಲ್ಲಿ ಒಂದಷ್ಟು ಶವಗಳನ್ನ ಹೂತಾಕಿದ್ದಾರೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ನೀವು ಈ ಟೈಮ್ನಲ್ಲಿ ಅಲ್ಲಿ ಹೋಗಿದ್ದು ಯಾಕೆ ಸರ್? ಮೇಡಮ್, ನಾನು ಬಿಗ್ ಬಾಸ್ಗಿಂತ ಮುಂಚೆನೂ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಆವಾಗ ಅಷ್ಟು ಅದು ರೀಚ್ ಆಗಿರಲಿಲ್ಲ. ಬಿಗ್ ಬಾಸ್ ಆದಮೇಲೆ ಆಗಿದೆ ಅಂದಾಗ ಇವಾಗ ಸಡನ್ನಾಗಿ ಬಂದು ಇವಾಗ ಇಷ್ಟು ದಿವಸ ಇಲ್ಲಪ್ಪ ಇದ್ದೆ ಅದು ಇದು ಅಂತೆಲ್ಲ ಅಂತವ್ರೆ. ನಾನು ಇವಾಗ ಮಾಡ್ತಾ ಇರೋದಲ್ಲ, ಇದು ಮುಂಚೆಯಿಂದನೂ ಮಾಡಿದ್ದೆ. ನಾನು ಮೊನ್ನೆನೂ ಹೋಗಿದ್ದು ಪ್ಯೂರ್ಲಿ ಸೌಜನ್ಯ ಅವ್ರ ಅಮ್ಮನ ಮೀಟ್ ಮಾಡೋಕ್ಕೇ. ಗಿರೀಶ್ ಸರ್ ಸಿಕ್ಕಿದ್ರು, ಆಮೇಲೆ ಮಹೇಶ್ ಸರನ್ನು ಮಾತಾಡಿಸಿದೆ. ಅವ್ರನ್ನ ಮಾತಾಡ್ಸಿದ್ಮೇಲೆ ತುಂಬ ಖುಷಿ ಆಯಿತು. ಆಮೇಲೆ ಅವರ ಒಂದು ಹೋರಾಟ ಮಾಡ್ತಾರೋ ರೀತಿ ಸಡನ್ನಾಗಿ ಬಂದು ಅಲ್ಲಿ ಪಾಪ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದು ತುಂಬ ತಪ್ಪು. ಆಮೇಲೆ ನಾವು ಅಲ್ಲಿ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಿದ್ವಿ. ಯಾಕಂದರೆ ಇವಾಗಲೇ ಹೇಳ್ತಾ ಇದ್ದಾರಂತೆ ನಾನೇ ಕರೆಸಿದವ್ರನ್ನ, ನಾನೇ ಜಗಳ ಮಾಡಿಸಿದ್ದು ಅಂತ. ಇನ್ನು ನಾವೇನಾದರೂ ಅಲ್ಲಿ ಹೋಗಿ ತಡೆಯೋದು ಇಲ್ಲ ನಮಗೂ ಏನಾದರೂ ಒಂದು ಮತ್ತೊಂದು ಮಾಡೋದು ಆಗಿದ್ದರೆ ಇನ್ನೇನೇನು ಮಾಡ್ತಾಯಿದ್ರು, ಇನ್ನೇನೇನು ಹೋಗ್ತಾಯಿತ್ತು. ಆಮೇಲೆ ನನ್ನ ಜೊತೆ ಬಂದವರೆಲ್ಲ ಪಾಪ ಕಷ್ಟ ಅನುಭವಿಸ್ಬೇಕಾಗಿತ್ತು. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಯಿಂದ ನಿಂತ್ಕೊಂಡಿದ್ದಂತೂ ಸತ್ಯ. ಬಟ್ ಅದೇ ದೇವರು ಇವ್ರಿಗೆಲ್ಲ ಪಾಠ ಕಲಿಸ್ತಾನೆ ಮೇಡಮ್. ಅಂದರೆ ಸುಮ್ಮನೆ ಆರೋಪಗಳು ಬರಲ್ಲ ಸರ್. ಅವ್ರಿಗೇನಾದರೂ ಅನಿಸ್ಬೇಕು ಅಥವಾ ಒಂದು ಜಿದ್ದಿರಬೇಕು. ನೀವೇ ಕರ್ಸೋದ್ರಿ ಹೊಡೆಯೋರ್ನ ಅಥವಾ ಅಲ್ಲಿ ಗಲಾಟೆ ಮಾಡ್ಸೋಕೆ ನೀವೇ ಮೇನ್ ಕಾರಣ ಅಂತ ಆರೋಪ ಬಂದಿದ್ದು ಯಾಕೆ ಸರ್? ಯಾಕೆ ಆ ಥರ ಕ್ರಿಯೇಟ್ ಆಯಿತು? ಏನೋ ಒಂದು ಹೇಳ್ಬೇಕಲ್ಲ ಮೇಡಮ್, ಈಗ ದಿಕ್ ತಿರ್ಗಿಸ್ಬೇಕಲ್ಲ. ನಾನು ಹೋಗಿದ್ದೆ ಅಲ್ಲಿ, ಅದು ಮಾಡಿದ್ದಾರೆ, ಇವಾಗ ಅದನ್ನು ನನ್ನ ಮೇಲೆ ತಾಕಬೇಕಲ್ಲ, ಅಷ್ಟೇ, ಇನ್ನೇನಿಲ್ಲ. ನೀವಿವಾಗ ಸೌಜನ್ಯ ಅವರ ಅಮ್ಮನ್ನ ಮೀಟ್ ಮಾಡಕ್ಕೆ ಹೋಗಿದ್ದ ಅಥವಾ ಧರ್ಮಸ್ಥಳದಲ್ಲಿ SIT ತನಿಖೆ ನಡೆಸ್ತಿರೋ ಅಂತದನ್ನ ನೋಡಕ್ಕೆ ಹೋಗಿದ್ರ? ಸೌಜನ್ಯ ಅವ್ರನ್ನ ಮೀಟ್ ಮಾಡೋಕ್ಕೆ, ಅವ್ರ ಅಮ್ಮನ್ನ. ಅಲ್ಲಿ ಧರ್ಮಸ್ಥಳ ಹೋದ್ಮೇಲೆ ಅದೇ ಆನ್ ದ ವೇ ಹೋಗ್ತಾ ಇವ್ರನ್ನ ಗಿರೀಶ್ ಸರ್ನ ಮೀಟ್ ಮಾಡಬೇಕಾಯಿತು. ಆನ್ ದ ವೇ ಹೋಗ್ತಾ SIT ತನಿಖೆ ಎಲ್ಲ ಆಗ್ತಾ ಇತ್ತು. ಅಲ್ಲಿ ಪೊಲೀಸವ್ರು ತುಂಬ ಜನ ಇದ್ದರು, ಪ್ರೆಸ್ ಅವ್ರು ತುಂಬ ಜನ ಇದ್ದರು. ನಾನು ಅಲ್ಲಿ ಇಳಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ನಾವು ಇಳಿಯೋದು ಆಮೇಲೆ ಅಲ್ಲಿ ಡಿಸ್ಟರ್ಬ್ ಆಗೋದು ಸೀನು, ಪ್ರೆಸ್ ಅವ್ರು ಮಾತಾಡ್ಸೋದು ಬೇಡ ಅಂದ್ಬಿಟ್ಟು ನಾನು ನೋಡಿಕೊಂಡು ಹಂಗೆ ಪಾಸ್ ಆಗಿದ್ದು. ಬಟ್ ತುಂಬ ಜನ ಪೊಲೀಸವ್ರು ಇದ್ದರು. ಆಮೇಲೆ ನಾನು ಅಲ್ಲಿ 12 ಗಂಟೆಗೆ ಹೋಗಿದ್ದು, ಇದಾಗಿದ್ದು ಒಂದು 5 ಗಂಟೆಗೆ ಸೀನು. ಸೊ ನನ್ನದು ಕಾರ್ ಸ್ವಲ್ಪ ನೋಟ್ ಅಲ್ವಾ, ಸೊ ಅಲ್ಲಿ ಎಲ್ಲರೂ ನೋಡಿದ್ದಾರೆ ನಾನು ಹೋಗಿದ್ದು. ಯಾಕಂದರೆ ಇವಾಗ ಸಡನ್ನಾಗಿ ಒಂದು 65 ಜನ ಬರೋಕ್ಕೆ ಹೆಂಗೆ ಸಾಧ್ಯ ಮೇಡಮ್? ಸೊ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ಬಂದರು, ಏನೋ ಮಾಡಿದ್ದಾರೆ. ಬಟ್ ಇಷ್ಟು ದೊಡ್ಡ ಮಾಡಿದ್ದು ಅವರೇ, ನಾವ್ಯಾರೂ ಅಲ್ಲ. ನಾವು ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತಾ ಇದ್ವಿ. ಇಷ್ಟು ದೊಡ್ಡ ಸೀನ್ ಮಾಡ್ಕೊಂಡಿದ್ದು ಅವರೇ. ಇವಾಗ ಅದನ್ನು ಬೇರೆಯವ್ರ ಮೇಲೆ ತಾಕೋದು ಅದು ಯಾವ ಮಟ್ಟಕ್ಕೆ ನ್ಯಾಯ ಸತ್ಯ ಅಂತ ಅವ್ರಿಗೆ ಗೊತ್ತಿರಬೇಕು. ಈಗ ನೀವು ನೋಡಿದ್ದಂಥ ಆ ದೃಶ್ಯ ಅಂದರೆ 60-65 ಜನ ಬಂದ್ರಲ್ವಾ, ಹೆಂಗಿತ್ತು ಆ ಪರಿಸ್ಥಿತಿ? ಅವ್ರು ಬರೋಕ್ಕೂ ಮುಂಚೆ, ಅವ್ರು ಬಂದಾದ್ಮೇಲೆ ಏನು ನೋಡಿದ್ರಿ? ತುಂಬ ಕಾಮಾಗಿತ್ತು ಸಿಚುವೇಶನ್ನು. ಅಲ್ಲಿ ನಾನು ಅವ್ರ ಅಮ್ಮನ್ನ ಮಾತಾಡ್ಸ್ಕೊಂಡು ಆಚೆ ಬಂದಮೇಲೆ ಅಲ್ಲಿ ತುಂಬ ಲೋಕಲ್ ಪ್ರೆಸ್ ಅವರೆಲ್ಲ ಇದ್ದರು. ಅವರ ಮಾತಾಡಿಸಿ ಅವ್ರಿಗೆ ಬೈಟ್ಸ್ಕೊಟ್ಟು ನಾನು ಕಾರ್ ಹತ್ಕೊಂಡು ಬಂದುಬಿಟ್ಟೆ. ಬಂದಾಗ ಅಲ್ಲಿ ಎಂಟ್ರೆನ್ಸ್ ಹತ್ರ ಏನಾಯಿತು ಅಂದರೆ ಯೂಟ್ಯೂಬರ್ಸ್ ನಿಂತಿದ್ರು. ನನಗೆ ಇವತ್ತು ಶೂಟಿಂಗ್ ಇತ್ತು. ನಾನು ಹೊಟ್ಬಿಡ್ತೀನಿ, ನಂಗೆ ಲೇಟ್ ಆಗ್ತಾಯಿದೆ, ನಂಗೆ ನಾಳೆ ಶೂಟಿಂಗ್ ಇದೆ, ನಿದ್ದೆ ಇಲ್ಲ ನನಗೆ, ಬಿಟ್ಬಿಡಿ ಅಂದರೆ ಇಲ್ಲ ಸರ್ ಒಂದೇ ಒಂದು ಬೈಟು ಲಾಸ್ಟ್ ಅಂದರೆ ಒಬ್ಬರೇ ಇದ್ದರು. ಇವ್ರು ತೊಗೊಂಡದ್ದು ನೋಡಿ ಒಂದು 4-5 ಜನ ತಿರಾ ಬಂದುಬಿಟ್ರು. ಅಲ್ಲಿ ಯಾರು ಫೋನ್ ಮಾಡಿದ್ರೇನೋ ತೊಗೊಂಡ್ರು. ಸರ್ ಅವ್ರಿಗೆಲ್ಲ ಕೊಟ್ಟಿನೇನು ಹೊಡ್ಬೇಕು ನಾನು. ಆವಾಗ ಒಂದು ಸ್ಕಾರ್ಪಿಯೋ ಕಾರು, ಒಂದು ಓಮ್ನಿ, ಆಮೇಲೆ ಒಂದು 7-8 ಆಟೋ, ಆಮೇಲೆ ಒಂದು 6-7 ಬೈಕು ಎಲ್ಲ ಬಂದು ಏಕಾಏಕಿ ಅವರು ಇವ್ರ ಹತ್ರ ಮಾತಾಡ್ತಾಯಿದ್ರು, ಯೂಟ್ಯೂಬರ್ಸ್ ಹತ್ರ. ಅವ್ರ ಭಾಷೆ ನನಗೆ ಅರ್ಥ ಆಗಿಲ್ಲ, ತುಳುಲ್ ಮಾತಾಡ್ತಾಯಿದ್ರು. ಆಮೇಲೆ ನಾನು ಅಲ್ಲಿ ಹಿಂದೆನೇ ನಿಂತಿದ್ದೆ, ಏನು ಮಾಡ್ತಾರೆ ನೋಡೋಣ ಅಂತ. ಅಲ್ಲಿ ನನಗೆ ಸೈಡ್ ಕರ್ಕೊಂಡೋದ್ರು, ಗಾಡಿ ಹತ್ತಿ ಏನು ಕತ್ತಬೇಕು, ಒಂದು ನಿಮಿಷ ಇರಿ, ಏನು ವಿಷಯ ಕೇಳೋಣ ಅಂತ. ಇಲ್ಲ ಸರ್, ನಿಮ್ಮ ಮೇಲೆ ಬರೋದು ಗೌರವ ಇದೆ, ಮರ್ಯಾದೆ ಇದೆ, ಹತ್ತಿ ಸರ್ ಗಾಡಿಯನ್ನು. ಇರಪ್ಪ, ನಾನೇನು ಮಾತಾಡ್ತಾ ಇದ್ದೀನಿ? ನಾನು ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ, ನಿಮ್ಮ ಜನರ ಬಗ್ಗೆ ಮಾತಾಡಿಲ್ಲ, ದೇವ್ರ ಬಗ್ಗೆ ಮಾತಾಡಿಲ್ಲ, ರೈಟ್? ನಾನು ಕೇಳ್ತಾ ಇರೋದೇನು, ಸೌಜನ್ಯಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ರಿ, ಅಷ್ಟೇ. ಅದಕ್ಕೆ ನೀವು ಯಾಕೆ ಸೀನ್ ಮಾಡ್ತಾ ಇದ್ದೀರಾ ಅಂದರೆ ದಬ ಅಂತ ಒದೆಗಳು ಬಿದ್ದೋಯ್ತು ಅವ್ರಿಗೆ. ತುಂಬ ಕೆಡ್ದಾಗ ಹೊಡೆದ್ರು, ತೀರಾನೇ ಕೆಡ್ದಾಗ ಹೊಡೆದ್ರು ಇವ್ರಿಗೆ, ಯೂಟ್ಯೂಬರ್ಸ್ಗೆ. ಹೌದು, ಅಲ್ಲಿ ಅವರು ಪಾಪ ನನ್ನ ಕ್ಷೇತ್ರದ ಬಗ್ಗೆ ಕೇಳಿಲ್ಲ, ನಾನು ಅದರ ಹೇಳಿಲ್ಲ. ಆಮೇಲೆ ಅಲ್ಲಿ ಜನರ ಬಗ್ಗೆ ಕೇಳಿಲ್ಲ, ನಾನು ಜನರ ಬಗ್ಗೆ ಮಾತಾಡಿಲ್ಲ, ದೇವ್ರ ಬಗ್ಗೆ ಮಾತಾಡಿಲ್ಲ, ಏನೂ ಇಲ್ಲ. ಸೌಜನ್ಯ ವಿಷಯ ಮಾತ್ರ ನಾನು ಮಾತಾಡಿದ್ದು, ಅವರು ನನ್ನ ಕೇಳಿ ಸೌಜನ್ಯ ವಿಷಯ ಮಾತ್ರ. ಆಮೇಲೆ ಅಲ್ಲಿ ಹೋಗಿದ್ದ ಕಾರಣ ಇಷ್ಟೇ. ಬಟ್ ಅಲ್ಲಿ ನೋಡಿದ್ರೆ ಒಂದು ಬೇರೆ ಥರನೇ ಮಾಡಿ ಅವ್ರಿಗೆ ಚೆನ್ನಾಗಿ ಹೊಡೆದು ನನ್ನ ಕಾರಲ್ಲಿ ತಳ್ಳಿ, ಸರ್ ನೀವು ಫಸ್ಟ್ ಹತ್ತಿ 4-5 ಜನ ಸೇರಿ ನನ್ನ ತಳ್ಳಿ ಅಲ್ಲಿ ಡೋರ್ ಹತ್ರ ಆಚೆ ಬರೋಕ್ಕೆ ಬಿಡಿದೆ. ಆಮೇಲೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಬೇಡ, ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಕೈ ಬಿತ್ತು ಅಂದರೆ ತಪ್ಪಾಗ್ಬಿಡುತ್ತೆ, ನೀನು ಕೂತ್ಕೊ ಒಳಗೆ. ಆಯಿತು, ಒಂದು ಕೂತ್ಕೊಂಡ್ವಿ.
ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ 500 ಮೀಟ್ರಿಗೆ ಪೊಲೀಸ್ ಸ್ಟೇಷನ್. ನಮಗದು ಗೊತ್ತಿರಲಿಲ್ಲ. ಪಾಪ ಒಬ್ಬ ಕ್ಯಾಮ್ರಾನು ಬಿಸಾಕ್ಬಿಟ್ಟಿದ್ದ ನಮ್ಮ ಕಾರೊಳಗೆ. ಅದು ನನ್ನ ಹತ್ರನೇ ಇತ್ತು. ಆಮೇಲೆ ಅಲ್ಲಿ ಪೊಲೀಸವ್ರಿಗೆ ಹೋದ್ವಿ. ಕರೆಕ್ಟಾಗಿ ಪೊಲೀಸವ್ರು ಆಚೆ ಬಂದರು. ಇನ್ಸ್ಪೆಕ್ಟ್ರು ಜೀಪಲ್ಲಿ ಹೋಗ್ತಾಯಿದ್ರು, ಎಲ್ಲ ರೌಂಡ್ಸ್ ಅಂದ್ಕೊತೀನಿ. ಸರ್ ಅಲ್ಲಿ ಕೆಳಗೆ ಗಲಾಟೆ ನಡೀತಾ ಇದೆ, ನಡಿ ಹೋಗ್ರಿ ಸರ್ ಅಂದೆ. ಅವ್ರು ನಾನು ನೋಡಿ ಏನು ರಜೆ ಇಲ್ಲಿ ಅಂತ ಕೇಳಿದ್ರು. ಸರ್ ಇಲ್ಲಿ ಕೆಳಗೆ ಗಲಾಟೆ ನಡೀತಿದೆ, ನಾನು ಇವಾಗ ತಾನೇ ಮೇಲೆ ಬಂದಿದ್ದು, ಫಸ್ಟ್ ಹೋಗಿ ಸರ್ ಬೇಗ ಅಂದರೆ ಯೂ ಟರ್ನ್ ಮಾಡ್ಕೊಂಡು ಹೋದರು. ಆಮೇಲೆ ಏನೋ ತಡೆಯೋ ಪ್ರಯತ್ನನೋ ಏನೋ ಮಾಡಿದ್ದಾರೆ. ಬಟ್ ಅದೇ ಈ ಥರ ದೊಡ್ಡದಾಗೋ ಥರ ಅವರೇ ಮಾಡ್ಕೊಂಡಿದ್ದು, ನಾವು ಯಾರೂ ಅಲ್ಲ. ಅದನ್ನು ಇವಾಗ ಬೇರೆಯವ್ರ ಮೇಲೆ ತಿರುಗಿಸ್ತಾ ಇರೋದು ತಪ್ಪು ಅನಿಸುತ್ತೆ ಮೇಡಮ್. ಅಂದರೆ ಈಗ ನಿಮ್ಮ ಹತ್ರ ಏನು ಬೈಟ್ಗಳನ್ನ ತೊಗೊತಿದ್ರು, ನೀವೇನೋ ಹೇಳ್ಬಿಡ್ತೀರ ಅನ್ನೋ ಭಯಕ್ಕೆ ಅವ್ರಿಗೆ ಹಲ್ಲೆ ಮಾಡಿದ್ರು. ನೀವು ಅಂದರೆ ಗಲಾಟೆ ಆಗೋದು ಬೇಡ ಅಂತ ನೀವು ಅಲ್ಲೇ ನಡೀತಿದ್ರು, ಸುಮ್ಮನೆ ಹೋಗ್ಬಿಟ್ರಾ? ಇಲ್ಲ ಮೇಡಮ್, ಅಲ್ಲೇ ನಿಂತಿದ್ವಿ ನಾವು. ನಮ್ಮನ್ನ ಬಿಡಲೇ ಇಲ್ಲ. ಎತ್ಕೊಂಡೋಗಿ ನನ್ನ ಕಾರ್ ಒಳಗೆ ತಳ್ಳಿ ನನ್ನ ಕೂಡಿಸಿ ಕಾರ್ ಎತ್ತವರೆಗೂ ಬಿಡ್ತಾಯಿಲ್ಲ. ಕಾರ್ ಹೊಡಿತವ್ರೆ, ದಬ ದಬ ಅಂತ ಇದು ಮಾಡ್ತವ್ರೆ. ನಾವು ಏನು ತಗೋ ಇವೆಲ್ಲ ಮಾಡ್ತಾಯಿದ್ದೀರ, ಒಂದು ನಿಮಿಷ ಮಾತಾಡೋಕ್ಕಾದ್ರೂ ಬಿಡ್ರು ಅಂತ. ಅಲ್ಲಿ ಮುಂದೆ ಹೋಗಿ ತಿರ್ಗಿಸ್ಕೊಂಡು ತಿರ್ಗಾ ಬಂದೆ ನಾನು. ತಿರ್ಗಾ ಬಂದರೂ ಬಿಡ್ತಾಯಿಲ್ಲ. ಕಲ್ಲುಗಳಿಸಿತ್ತವ್ರೆ, ಅವ್ರಿಗೆ ಕಲ್ಲಲ್ಲಿ ಹೊಡಿತವ್ರೆ, ಆಮೇಲೆ ಕೋಲ್ಗಳಲ್ಲಿ ಹೊಡಿತಾ ಇದ್ದಾರೆ ಮೇಡಮ್. ಅಕಸ್ಮಾತ್ ಏನಾದರೂ ನಾವು ಮಾಡಿದ್ವಿ ಅಂದರೆ ಅವ್ರ ಹತ್ರ ಹೋಗಿ ತಡೆಯೋದು ಪ್ರಯತ್ನನೋ ಏನೋ ಒಂದು ಮಗದೊಂದು ಮಾಡಿದರೆ ಮೇಡಮ್ ಇನ್ನು ಏನೇನು ಹೇಳಿರ್ಬೋದು ಮೇಡಮ್ ಇವರು. ಮೇಡಮ್ ಒಂದು ರೀಲ್ಸ್ ಕೇಸ್ಗೆ ನನ್ನ ಮೇಲೆ ರೌಡಿ ಶೀಟ್ರ್ ಓಪನ್ ಮಾಡಬೇಕು ಅಂತ ಅಷ್ಟು ಪ್ರಯತ್ನ ಎಲ್ಲ ಪಟ್ಟರು. ಇನ್ನು ಈ ವಿಷಯಕ್ಕೆ ಸಿಗಾಕೊಂಡ್ರೆ ಮಾಡೇ ಬಿಟ್ಟಿರೋರು ನನ್ನ ಮೇಲೆ. ಆಮೇಲೆ ಪಾಪ ನನ್ನ ಜೊತೆ ಬಂದಿರೋರು ಕತೆ ಹೇಳ್ರಿ, ಅವ್ರಿಗೂ ಮಾಡಿರೋರು. ಎಲ್ಲಾದರೂ ತಲೆ ಇಟ್ಕೊಂಡು ಸುಮ್ಮನೆ ಇರಲೇಬೇಕಾಯ್ತು ಮೇಡಮ್. ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ನಿಂತಿದ್ವಿ ನಾವು. ಕೆಲವೊಂದು ಕಡೆ ಬೇರೆ ವಿಚಾರ ಏನಾಯಿತು ಅಂದರೆ ಯೂಟ್ಯೂಬರ್ಸೇ ಅಲ್ಲಿ ಗಲಾಟೆ ಶುರು ಮಾಡಿದ್ರು ಅನ್ನೋದೊಂದು ವಿಚಾರ. ಆಮೇಲೆ ಗಿರೀಶ್ ಮಠಣ್ಣ ಅವರು ಒಂದು ಕ್ಲಾರಿಟಿನೂ ಕೊಟ್ಟರು, ಇಲ್ಲಿ ಆ ಥರ ಎಲ್ಲ ಏನೂ ಆಗಿಲ್ಲ, ಶಾಂತವಾಗಿದೆ, ಬಟ್ ಹಬ್ಬಿಸ್ತಿರೋದು ಬೇರೆ ವಿಚಾರ ಅಂತ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು 100% ಸತ್ಯ. ಅದು ಅವರೇನು ಮಾಡಿಲ್ಲ, ಅವ್ರ ಪಾಟಿಗೆ ಅವ್ರು ಇದ್ದರು. ಬಟ್ ಆದರೆ ಹಳೇದೇನು ಮಾಡಿದಾರೋ ನನಗೆ ಗೊತ್ತಿಲ್ಲ. ಬಟ್ ನಿನ್ನೆ ನಾನಿದ್ದಿದ್ದು ಸಿಚುವೇಶನಲ್ಲಿ ಅವ್ರೇನು ಮಾಡಿಲ್ಲ, ಇವರೇ ಬಂದು ಡೈರೆಕ್ಟಾಗಿ ಏಕಾಏಕಿ ಮಾಡಿರೋದು. ಈಗ ಧರ್ಮಸ್ಥಳದಲ್ಲಿ ನಡೀತಿರೋದೇನು ಅಂತಂದರೆ ಶವಗಳ ಅಸ್ಥಿಪಂಜರಗಳನ್ನ ಹುಡುಕಾಟ ನಡೆಸ್ತಿದೆ SIT. ಈ ಮಧ್ಯೆ ಈ ಥರ ಜಗಳಗಳು ಕ್ರಿಯೇಟ್ ಆದಾಗ ಅದು ಏನನ್ನ ಬಿಂಬಿಸುತ್ತೆ ಸರ್ ನೋಡಿದವ್ರಿಗೆ? ನಾನೊಬ್ಬ ನಾರ್ಮಲ್ ಪರ್ಸನ್ ಆಗಿ ನೋಡಿದರೆ ನಮ್ದೇನೂ ತಪ್ಪಿಲ್ಲ ಅಂದರೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀವಿ ಅನಿಸ್ತಾ ಇತ್ತು. ಈ ಥರ ಒಂದು ಜಗಳ ಮಾಡೋದು, ಅಲ್ಲೆಲ್ಲರನ್ನೂ ಕಳಿಸ್ಬಿಡೋದು, ಮಾತಾಡೋದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಪಾಪ ಮೊನ್ನೆನೋ ಯಾರೋ ಒಂದಿಬ್ಬರು ಟೂರಿಸ್ಟ್ಗಳ್ಗೆ ಹೊಡೆದಿದ್ದಾರಂತೆ. ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆ ಮಂಜುನಾಥ ಸ್ವಾಮಿನೇ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕಷ್ಟೆ. ಅಂದರೆ ಈ ಥರದ ವಿಚಾರಗಳನ್ನ ಈಗ ಇದು ಗುಡ್ಡದಲ್ಲಿ ಸ್ವಲ್ಪ ಜಾಸ್ತಿ ಏನೋ ಇದೆ ಅನ್ನೋ ವಿಚಾರಗಳು ವೈರಲ್ ಆಗ್ತಿದ್ದಾವೆ. ಅಲ್ಲಿ ಅಗಿಯೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನೇನಾದ್ರು ಡೈವರ್ಟ್ ಮಾಡೋದಕ್ಕೆ ಈ ಗಲಾಟೆಗಳು. ನಿನ್ನೆ ಗುಡ್ಡದ ಮೇಲೆ ಹೋಗಿ ಇದ್ದವರು ಹೆಣಗಳು ತೆಗಿಯೋಕ್ಕೆ. ನಾನು ಅಲ್ಲಿದ್ದಾಗ ನನಗೆ ವಿಷಯ ಬಂತು. ಗುಡ್ಡದ ಮೇಲೆ ಹೋಗಿದ್ರಂತೆ ಹೆಣಗಳು ತೆಗಿಯೋಕ್ಕೆ. ಅದನ್ನು ಹುಡುಕಾಟ ಸ್ಟಾರ್ಟ್ ಮಾಡಿದಾರಂತೆ. ಅಷ್ಟರಲ್ಲಿ ಇಷ್ಟು ಸೀನ್ ಮಾಡಿದ್ರು ಮೇಡಮ್. 5 ಗಂಟೆಗೆ 4:45 5 ಗಂಟೆಗೆ ಬೆಳಕಿದೆ, ಜನ ಓಡಾಡ್ತಾ ಇದ್ದಾರೆ, ನಾವಿದ್ದೀವಿ, ನನ್ನ ಜೊತೆ 30 ಜನ ಇದ್ದಾರೆ. ಇಂಥ ದೊಡ್ಡ ಸೀನ್ ಮಾಡಿದ್ರು ಅಂದರೆ, ನಮ್ಮ ಕಣ್ಣು ಮುಂದೆನೇ ಮಾಡಿದ್ರು ಅಂದರೆ, ಇನ್ನು ಕತ್ಲೆ ಆದಾಗ ಏನು ಮಾಡ್ಬೋದು? ಒಬ್ಬರೇ ಸಿಕ್ಕಿದ್ರೆ ಇನ್ನೇನು ಮಾಡ್ಬೋದು? ಎಲ್ಲ ತಲೆಗೆ ಬರುತ್ತಲ್ವ ಮೇಡಮ್? 65 ಜನ ಬಂದು 4 ಜನಕ್ಕೆ ಹೊಡಿತಾರೆ ಅಂದರೆ ಏನಂತ ಕರೀತಾರೆ ಇದನ್ನು? ಆ ಥರ ಹೊಡಿತಾವ್ರ. ಸತ್ತೋಗಿದ್ರೆ ಇನ್ನೊಬ್ಬ ತಾನೇನಾ? ಅಪ್ಪ ತುಂಬ ಕೆಟ್ಟದಾಗ ಹೊಡೆದ್ರು ಮೇಡಮ್. ಪಾಪ ಬೇಜಾರಾಗುತ್ತೆ ಅಷ್ಟೇ. ಈಗ ಈ ಥರದ್ದೆಲ್ಲ ಸಿಚುವೇಶನ್ ನೋಡಿದಾಗ ಗಿರೀಶ್ ಅವರು ಮತ್ತು ಅವ್ರದ್ದು ಭಯ ಅಂದರೆ ಒಂದು ಏನಾಗಬಹುದು ಅವ್ರ ವಿಚಾರ, ಅವರು ಅಥವಾ ಯಾವ ಥರ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋ ಒಂದು ಅನುಮಾನ ಬರುತ್ತೆ, ಒಂದು ಪ್ರಶ್ನೆಗಳು ಕಾಡುತ್ತೆ. ನಾನು ಕೇಳಿದೆ ಗಿರೀಶ್ ಸರ್ನ, ಸರ್ ನಿಮಗೊಂದು ಲೈಫ್ ಥ್ರೆಟ್ ಇರಲ್ವಾ ಸರ್ ಅಂತ. ಅವ್ರು ಹೇಳಿದ್ದು ನಂದೊಂದು ಕೂದಲು ಅಲ್ಲಾಡ್ಸೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಗಿರೀಶ್ ಸರ್ ಹೆಂಗೆ ಹೇಳಿದ್ದು, ನಂದೊಂದು ಕೂದಲು ಇವ್ರ ಕೈಯಲ್ಲಿ ಅಲ್ಲಾಡ್ಸೋಕ್ಕಾಗಲ್ಲ ಅಂತ. ಮೇಡಮ್ ನನಗೆ ಲೈಫ್ ಥ್ರೆಟ್ ಕೊಡ್ತಾವ್ರೆ ಅಂದರೆ ಇನ್ನು ಅವ್ರ ಅಮ್ಮಂದು ಯೋಚನೆ ಮಾಡಿ ಮೇಡಮ್. ಒಂಟಿ ಹೆಂಗಸು ಪಾಪ ನಿಂತ್ಕೊಂಡು ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಆ ಮನೇನ ಕೋಟೆ ಥರ ಕಟ್ಕೊಂಡಿದ್ದಾರೆ ಪಾಪ. ಎಷ್ಟು ಭಯ ಇರಬೇಕು ಅವ್ರಿಗೆ ಮೇಡಮ್. ನಮ್ಮ ಕೈಲೇ ಏನೂ ಮಾಡೋಕ್ಕಾಗಲಿಲ್ಲ ನೆನ್ನೆ ಅಂದರೆ ಪಾಪ ಅವ್ರ ಅಮ್ಮನ ಕತೆ ಹೇಳಿ, ಅವರೆಷ್ಟು ಅನುಭವಿಸ್ತಾ ಇರಬೇಕು, ಅವರೆಷ್ಟು ಕಷ್ಟ ಹೋಗ್ತಾ ಇರ್ಬೋದು. ಅವ್ರ ಮನೆ ಹೆಣ್ಮಕ್ಳಿಗೆ ಆಗಿದ್ರೆ ಮೇಡಮ್ ಇಲ್ಲದೇ ಇರುತ್ತಾ? ಇಟ್ಸ್ ಸೋ ನಾರ್ಮಲ್ ಅಲ್ವಾ? ಇಲ್ಲದೇ ಇರುತ್ತಾ ಥ್ರೆಟ್ಟು ಮೇಡಮ್? ಒಂಥರ ಕಾಡು ಪ್ರದೇಶ ಇದ್ದಂಗಿದೆ ಮೇಡಮ್ ಅದು ಜಾಗ. ಅವ್ರದ್ದು ಒಂಟಿ ಮನೆಯಲ್ಲಿ ಇನ್ನು ಅವ್ರಿಗೆಷ್ಟು ಹಿಂಸೆ ಇರಬೇಕು, ಅವ್ರಿಗೆಷ್ಟು ರೋದನೆ ಇರಬೇಕು ಪಾಪ. ಅದೇ ಏನು ಮಾಡ್ತೀರಾ ಯಪ್ಪ, ಏನು ಯಪ್ಪ ಅಂದರೆ ಏನು ಕೇಳೋರೇ ಇಲ್ವಾ ಅನ್ಸುತ್ತೆ ಇವ್ರನ್ನ ಯಾರೂ. ಪ್ರೆಸ್ ಅವ್ರಿಗೆ ಹೊಡಿತವ್ರೆ, ಜನರನ್ನ ತಳ್ಳಾಡ್ತವ್ರೆ. ಅದು ಹಾಡಾಗಲೇ
ಯಪ್ಪ ನನಗೆ ಅದೇ ತೀರಾ ಆ ಶಾಕಿಂದ ಆಚೆನೇ ಬರೋಕ್ಕಾಗ್ತಿಲ್ಲ ನನಗೆ. ಅದೇ ನಾವೆಲ್ಲ ಮಾಡಿದರೆ ಇಷ್ಟೊತ್ತಿಗೆ ಎಷ್ಟು ದೊಡ್ಡ ಸೀನ್ ಆಗಿರೋದು ಭಗವಂತ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಯಾರು ಅನ್ನೋದೇ ಒಂದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಮಾತಾಡ್ತವ್ರಿಗೆ ಥ್ರೆಟ್ ಆಗ್ತವ್ರೆ, ಶೋಕಿ ಅಂತವ್ರೆ, ಡ್ರಾಮಾ ಅಂತವ್ರೆ. ಈ ನನ್ನ ಮಕ್ಕಳು ಮಾತಾಡೋದು ಇಲ್ಲ, ಮಾತಾಡೋಕೆ ಬಿಡೋದು ಇಲ್ಲ. ಮಾತಾಡಿದ್ರೆ ಅದಕ್ಕೊಂದು ಕೊಂಕು, ಮಾತಾಡಿಲ್ಲ ಅಂದರೆ ಅದಕ್ಕೊಂದು ಕೊಂಕು. ಈ ನನ್ನ ಮಕ್ಕಳನ್ನೆಲ್ಲ ಸಿಗದಾಕ್ಬಿಡ್ಬೇಕು ಅನಿಸುತ್ತೆ. ಏನು ಮಾಡ್ತೀರಾ? ನಮ್ಗೆ ಆ ಥರ ಇದು ಕೊಟ್ಟಿಲ್ವಲ್ಲ ಫ್ರೀಡಮ್ಮು, ಅಲ್ಲಿರೋ ಥರ ಇಲ್ಲಿ ಕೈ ಕಟ್ಕೊಂಡು ಸುಮ್ಮನೆ ಇರಬೇಕಷ್ಟೇ, ಇವರು ಹೇಳೋದೆಲ್ಲ ಅನ್ನಿಸ್ಕೊಂಡು. ಓಕೆ, ನಿಮಗೆ ಯಾವುದೋ ಒಂದು ಹೆಣ್ಣಿನಿಂದ ಸ್ವಲ್ಪ ಏನು ಬೆದರಿಕೆ ಅದೆಲ್ಲ ಬರ್ತದೆ ಅಂತ. ಆ ಹೆಂಗ್ಸಿ ಯಾರು? ನಿಮ್ಗೇನಕ್ಕೆ ಬೆದರಿಕೆ ಆಗ್ತಾ ಇದ್ದಾರೆ? ನನಗೇನು ಮೇಡಮ್ ಗೊತ್ತು, ನನಗೆ ಯಾರು ಅಂತ ಗೊತ್ತಿಲ್ಲ. ಅದೇ ಅಕ್ಷಿತನಿಗೆ ಏನೋ ಮೆಸೇಜ್ ಹಾಕಿದಾರಂತೆ, ವಾಪಸ್ ಬಂದಿಲ್ಲ ಅಂದರೆ ಕೊಲೆ ಮಾಡ್ತೀವಿ ಅವನ್ನ ಅಂತಲ್ಲ. ಮಾಡಲಿ ಬಿಡಿ ಮೇಡಮ್. ಕೊಲೆ ಮಾಡಿದವ್ರನ್ನ ಹೋಗಿ ಹಿಡಿರೋ ಮಕ್ಕಳ ಅಂದರೆ, ನ್ಯಾಯಕ್ಕೆ ನಿಂತಿರೋನ ಕೊಲೆ ಮಾಡ್ತೀನಿ ಅಂದರೆ ಇವ್ರ ಮೆಂಟಾಲಿಟಿ ಎಲ್ಲೈತೆ ನೋಡ್ರಿ. ನಾನು ಧರ್ಮದ ಬಗ್ಗೆ ಮಾತಾಡಿಲ್ಲ, ನಾನು ಹಿಂದೂನೇ, ನಾನೇನು ಬೇರೆಯವನ? ನಾನು ಧರ್ಮದ ಬಗ್ಗೆ ಮಾತಾಡಿಲ್ಲ, ನಾನು ಶಿವನ ಭಕ್ತಾನೆ. ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ, ಆ ಜನರ ಬಗ್ಗೆ ಮಾತಾಡಿಲ್ಲ. ನಾನು ಮಾತಾಡ್ತಾ ಇರೋದೇನು, ಸೌಜನ್ಯ ಕೊಲೆ ಆಗಿದ್ದಾಳೆ, ಬ್ರೂಟಲಿ ಕೊಲೆ ಆಗಿದ್ದಾಳೆ. ಯಾರು ಕೊಲೆ ಮಾಡಿದ್ರು ಹಿಡೀರಿ, ಸಾಕು, ಕಳಿಸ್ರಿ ಜೈಲಿಗೆ. ಅದು ನನ್ನ ಕೊಲೆ ಮಾಡ್ತಾರಂತೆ ಇದನ್ನು ಕೇಳಿದ್ದಕ್ಕೆ ಏನು ಹೇಳ್ತೀರಾ? ಅಂದರೆ ಈ ಥರ ಥ್ರೆಟ್ ಎಲ್ಲ ಬಂದಾಗ ಸ್ವಲ್ಪ ಫ್ಯಾಮಿಲಿ ಗಾಬರಿ ಆಗುತ್ತೆ ಸರ್. ಈಗ ನೀವು ಅಲ್ಲೇ ಇದ್ದಾಗ ಏನಾದರೂ ನಿಮ್ಮ ವೈಫ್ ಕಡೆಯಿಂದ ಪ್ರೆಷರ್ ಕಾಲ್ಗಳೆಲ್ಲ ಬಂತಾ ಹೇಗೆ? ಇಲ್ಲ ಮೇಡಮ್, ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, 2 ಸ್ಟೇಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಂಡ್ಯದ ಬಗ್ಗೆ ಮಾತಾಡೋ ಅವಶ್ಯಕತೆ ಇವ್ರಿಗೆ ಇರಲಿಲ್ಲ, ಆಯಿತಾ? ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ನಾವು ಮಂಡ್ಯದವ್ರನ್ನ ಕರೆಸ್ತೀವಿ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ. ಮೇಡಮ್, ಆ ಊರಿಗೆ ಹೋದಾಗ ನಾವು ಅಷ್ಟು ಪ್ರೀತಿಯಿಂದ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಜನ. ಅಲ್ಲಿ ಈ ಕಡೆ ಕಾರವಾರ ಕಡೆ ಅಷ್ಟು ಜನ ಪ್ರೀತಿ ಕೊಟ್ಟು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು, ಅಲ್ಲಿ ದೊಡ್ಡವ್ರು ತುಂಬ ಕ್ಲೋಸು ನನಗೆ. ಅವ್ರ ಮನೆಗೆ ಹೋಗಿ 3 ದಿವಸ ಇರ್ತೀವಿ. ಆಮೇಲೆ ಎಂಥ ಒಳ್ಳೆ ಟ್ರೆಡಿಷನ್ ಅವ್ರದ್ದು. ಅಂಥ ಊರಲ್ಲಿ ಇತ್ಕೊಂಡು ಅಮ್ಮ ಮಂಡ್ಯಕ್ಕೆ ನೀವು ಇದು ಮಂಡ್ಯ ಅಲ್ಲ ಅಂತಾರಲ್ಲ, ಇದು ರೊಚ್ಚಿಗೆ ಸೊ ಇದು ತಾನೆ ಕತೆ ತಾನೆ. ಯಾಕೆ ಮಾತಾಡಬೇಕು? ಆಮೇಲೆ ಫಸ್ಟ್ ಆಫ್ ಆಲ್ ಏನಕ್ಕೆ ಮಾತಾಡ್ಬೇಕು? ನಾವೆಲ್ಲ ಕನ್ನಡಿಗರು, ನಾವು ಆ ಊರು ಈ ಊರು ಅಂತಲ್ಲ. ನಾವು ನಿಂತ್ಕೊಂಡಿರೋದೇನಕ್ಕೆ, ಒಂದು ಹೆಣ್ಣಿಗೆ ಮೋಸ ಆಗಿದೆ, ನ್ಯಾಯ ಕೊಡ್ರಿ. ಅದನ್ನು ಒಂದು ಹೆಣ್ಣೆ ಬಂದು ನನಗೆ ಮಾತಾಡ್ತಾವಳೆ ಅಂದಾಗ ಇನ್ನೇನು ಮಾತಾಡ್ತೀರಾ? ಏನು ದೇವ್ರು ಇವ್ರು ಒಬ್ರಿಗೇನ ಸೀಮಿತ? ನನಗೂ ಮಂಜುನಾಥ ಸ್ವಾಮಿನೇ, ಇವ್ರಿಗೂ ಮಂಜುನಾಥ ಸ್ವಾಮಿನೇ, ರೈಟ್? ಅದು ಅವ್ರವ್ರಿಗೆ ಬಿಟ್ಟಿರೋದು ಮೇಡಮ್ ಅಷ್ಟೇ. ಏನೋ ಶಾರದಾ ಭಟ್ ಅಂತಲ್ಲ, ಅವ್ರ ಅಕೌಂಟೇ. ಓಕೆ ಸರ್, ಈಗ ನಿಮಗೆ ನೆಗೆಟಿವ್ ಕಮೆಂಟ್ಗಳು, ಬೆದರಿಕೆ ಅದೆಲ್ಲ ಬರ್ತಿದೆ, ಫ್ಯಾಮಿಲಿ ತನಕ ಬಂದಿದೆ. ಸೊ ನೀವೀಗ ಕಾನೂನು ಹೋರಾಟ ಯಾವ ಥರ ಇರುತ್ತೆ ನಿಮ್ಮದು? ಅದೇ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಮೇಡಮ್. ಯಾರ್ಯಾರು ಕೆಟ್ಟದಾಗ ಕಮೆಂಟ್ ಆಗ್ತಾ ಇದ್ದಾರೋ, ಆಮೇಲೆ ಯಾರ್ಯಾರು ಬೆದರಿಕೆ ಮಾಡ್ತಾ ಇದ್ದಾರೋ ಅವ್ರನ್ನ ಕಂಪ್ಲೇಂಟ್, ಅದು ಅಕೌಂಟ್ಸ್ ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಕಮಿಷನರ್ ಆಫೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹಿಡಿದು ಬೂಟಲ್ಲಿ ಓದಿಸ್ತೀನಿ ಮೇಡಮ್, ಅಷ್ಟೇ. ಯಾಕೆ ಸಿಗಲ್ಲ? ಎಲ್ಲೋ ಕೂತ್ಕೊಂಡು ನಾನು ನೆಕ್ಸ್ಟ್ ಫೋಟೋ ಬಿಟ್ಟವನೇ ಕರ್ಕೊಂಬಂದ್ವಿ ನಾವು. ಹೆಂಗೆ ಕೊಟ್ಟರು ಗೊತ್ತಾ ವಧೆಗಳು? ಇನ್ನು ಇವ್ರನ್ನ ಬಿಡ್ತಾರಾ? ಸಿಗ್ತಾರೆ, ಎಲ್ಲೋಗ್ತಾರೆ ಸರ್. ಅಂದರೆ ಈ ಥರ ಬೆದರಿಕೆ ಎಲ್ಲ ಹಾಕಿದಾಗ ಏನು ಅನಿಸುತ್ತೆ ಸರ್? ಅದೆಲ್ಲ ಭಯ ಆಗುತ್ತಾ ಅಥವಾ ಹೇಗೆ ಸರ್? ಅದೆಲ್ಲ ನಗು ಬರುತ್ತೆ ಮೇಡಮ್. ತಾಕತ್ತಿದ್ರೆ ಮಾಡಿ ತೋರಿಸ್ಲಿ ಅಂತ, ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಮಾಡಿ ತೋರಿಸ್ಲಿ, ಆಮೇಲೆ ಮಾತಾಡೋಣ. ಈಗ ಇಷ್ಟೆಲ್ಲ ಆಗಿದೆ, ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಮತ್ತೆ ಯಾವಾಗ ಹೋಗ್ತೀರಾ? ಹೋಗ್ತೀನಿ ಮೇಡಮ್, ನೆಕ್ಸ್ಟ್ ವಾರ ಹಂಗೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಹೌದು, ನಾನು ಶಿವನ ಭಕ್ತ, ದೇವಸ್ಥಾನಕ್ಕೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಧರ್ಮಸ್ಥಳದಲ್ಲಿ ಆದಂಥ ಘಟನೆ ಬಗ್ಗೆ ರಜತ್ ಅವರು ಪಿನ್ ಟು ಪಿನ್ ಹೇಳಿದ್ದು ಹೀಗೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.